ಸಮಸ್ತ ಓದುಗರಿಗೆ ನಮಸ್ತೆ. ಬೆಂಗಳೂರು ವಿದ್ಯುತ್ ಸರಬರಾಜು ಇಲಾಖೆಯಾಗಿರುವಂಥ ಬೆಸ್ಕಾಂನಲ್ಲಿ ನೇಮಕಾತಿಯನ್ನು ಕರ್ನಾಟಕ ಸರ್ಕಾರ ಹೊರಡಿಸಿರುವಂಥದ್ದು. ಸೊ ಇದರ ಬಗ್ಗೆ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ ಸಡಿಲಿಕೆ, ಅರ್ಜಿ ಶುಲ್ಕ ಎಲ್ಲವೂ ಬಿಡಿ ಬಿಡಿಯಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇನ್ನೂ ಯಾರು ನಮ್ಮ ಆಲಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಿರ್ತೀವಿ. ಎಕ್ಸಾಮ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ, ರೈತರಿಗೆ ಉಪಯುಕ್ತ ಆಗಿರುವಂಥ, ವಿದ್ಯಾರ್ಥಿ ಉಪಯುಕ್ತ ಆಗಿರುವಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಾನಲ್ ಅಂತಲೇ ನಾನು ಹೇಳ್ತೀನಿ. ಸೊ ನಮ್ಮ ಚಾನಲ್ ಫೇಜನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗುತ್ತೆ ಸರ್ ನೀನು ತಪ್ಪು ಅಂತ ತಿಳ್ಕೊಂಡು. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗಬೇಡಿ, ಲೈಕ್ ಕೊಡೋದು ಕೂಡ ಮರೆಯೋಕ್ಕೆ ಹೋಗಬೇಡಿ. ಸೊ ಬೆಸ್ಕಾಂ ವತಿಯಿಂದ, ಬೆಂಗಳೂರು ಸರಬರಾಜು ಕಂಪನಿ ಲಿಮಿಟೆಡ್ ವತಿಯಿಂದ ಸೊ ಇದು ಹೊರಡಿಸಿರುವಂಥದ್ದೊಂದು. ಇದರ ಬಗ್ಗೆ ಮಾಹಿತಿನ ತಪ್ಪದೆ ನೋಡ್ತಾ ಹೋಗಿ. ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಅದು ನಿಮ್ಮ ಇಷ್ಟ, ಮಾಡಬೇಕು ಅನ್ಸಿದ್ರೆ ಮಾಡಿ, ಬೇಡ ಅಂದರೆ ಬಿಡಿ. ಬಟ್ ಕೊನೆ ತನಕ ನೋಡಿಕೊಂಡು ಇದರ ಸದುಪಯೋಗ ಮಾತ್ರ ನೀವು ಪಡ್ಕೊಂಡು ಅಂತ ತಿಳ್ಕೊಂಡು ನಾನು ನಿಮ್ಗೆ ಕೇಳ್ತೀನಿ. ಸೊ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಏನು ಬೆಸ್ಕಾಂ ಇದೆಯಲ್ಲ, ಸೊ ಹುದ್ದೆ ಹೆಸರು ಅಂತ ನೋಡ್ಬೋದು ನೀವು. ಅಪ್ರೆಂಟಿಸ್ಶಿಪ್ ಅಂತ ಬರುತ್ತೆ. ಅರ್ಜಿಯನ್ನು ಆನ್ಲೈನಲ್ಲಿ ಸಲ್ಲಿಸ್ಬೋದು. ಹುದ್ದೆಗಳ ಸಂಖ್ಯೆ ಒಟ್ಟು 400 ಹುದ್ದೆಗಳಿದ್ದಾವೆ. ಸೊ ಅಪ್ರೆಂಟಿಸ್ಶಿಪ್ ಅಂದ ತಕ್ಷಣ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂತ ನೋಡೋದಾದರೆ, ಅಪ್ರೆಂಟಿಸ್ಶಿಪ್ ಮುಗಿಸಿರುವಂಥ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಕೊಡಲಾಗ್ತದೆ ಅಲ್ಲಿ. ಆಮೇಲೆ ಪರ್ ಮಂತ್ ಸ್ಯಾಲ್ರಿ ಕೊಡ್ತಾರೆ. ಊಟ ವಸತಿಯನ್ನು ಸರ್ಕಾರ ನೋಡ್ಕೊಳ್ಳುತ್ತೆ. ಸೊ ಅಪ್ರೆಂಟಿಸ್ಶಿಪ್ ಮುಗಿಸಿ ಬಂದಿರೋಂಥ ಅಭ್ಯರ್ಥಿಗಳು ಮುಂದೆ ಬಿಸ್ನೆಸ್ನ ಹಾಕ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಮುಂದೆ ಅದೇ ಕಂಪನಿಯಲ್ಲಿ ನಿಮ್ಮದು ಅಮೌಂಟ್ ಪ್ಲಸ್ ಜಾಸ್ತಿ ಆಗ್ತಾ ಬರ್ತದೆ. ತುಂಬ ಉಪಯುಕ್ತ ಆಗಿರುವಂಥದ್ದು, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ವಿದ್ಯಾರ್ಹತೆ ಏನು ಬೇಕಪ್ಪ ಅಂದರೆ ಡಿಪ್ಲೊಮಾ ಮುಗಿದಿರ್ಬೋದು, BE ಅಥವಾ BTech ವಿದ್ಯಾರ್ಥಿ ಹೊಂದಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹ ವ್ಯಕ್ತಿಗಳು ಆಗಿರ್ತಾರೆ. ಸೊ ನಿಮ್ಮ ಮನೇಲಿ ಅಣ್ಣ ಹಾಕ್ತಾರೆ ಇದ್ದೇ ಇರ್ತಾರೆ. ಸೊ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ, ಅಥವಾ ನೀವು ನೋಡ್ತಾ ಇದ್ರೆ ತಪ್ಪದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಜೆಷನ್ ಮಾಡಿ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ. ಸೊ ಇಲ್ಲಿ ವಯೋಮಿತಿ ಅಂತ ನೋಡೋದಾದರೆ, ಬೆಂಗಳೂರು ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ ಲಿಮಿಟೆಡ್ ನೇಮಕಾತಿ ಅದು ಸೂಚನೆ ಪ್ರಕಾರ ಕನಿಷ್ಠ ಎಲ್ಲ ಆ್ಯಸ್ ಇಟ್ ಇರ್ತಕ್ಕಂಥದ್ದು 18ರಿಂದ 35 ಇರ್ತಕ್ಕಂಥದ್ದು. ಸೊ ವೇತನ ಶ್ರೇಣಿ 8,000ರಿಂದ 9,800 ಇದೆ. ಸೊ ಇಷ್ಟಕ್ಕೆ ಅಮೌಂಟ್ ಏನಕ್ಕೆ ಕಮ್ಮಿ ಇದೆ ಅಂತೇಳಿ ನೀವು ಕೇಳಿದ್ರೆ, ಅಪ್ರೆಂಟಿಸ್ಶಿಪ್ ಊಟ ವಸತಿಯನ್ನು ಸೇರಿ ಕೊಡ್ತಕ್ಕಂಥದ್ದು. ಸೊ ಮತ್ತು ಅರ್ಜಿ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ, ಅಂದರೆ ಫ್ರೀ. ನೀವು ಅಪ್ಲಿಕೇಶನ್ನ ಸಲ್ಲಿಸಿ ಇದರ ಸದುಪಯೋಗನ ಪಡ್ಕೋಬೋದು. ಸೊ ಪ್ರಮುಖ ದಿನಾಂಕಗಳು ಅಂತಂದರೆ, ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 11/12 ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 31 ಒಟ್ಟು ನಿಮಗೆ ಕೊಟ್ಟಿರುವಂಥ ಕಾಲಾವಕಾಶಗಳ ಸಂಖ್ಯೆ ದಿನ ಅಂದರೆ 20 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಇದರಲ್ಲಿ 5-6 ದಿನ ಕಂಪ್ಲೀಟ್ ಆಗಿದೆ. ಮಿಕ್ಕಿ ಉಳಿದಿರುವಂಥ ದಿನಗಳಲ್ಲಿ ಇನ್ನೂ ಅಭಿಲಾಷೆ ಹೊಂದಿರುವಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿ ಇದು ಸದುಪಯೋಗನ ಪಡ್ಕೋಬೇಕು. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.